ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನೆಲ್ ನ ಕಡೆಯಿಂದ ಅಪ್ಲೋಡ್ ಮಾಡುವಂತಹ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಎಲ್ಲ PSA ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತ ಹೇಳಿ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಲಾಗಿದೆ. ಈ ಪುಸ್ತಕದಲ್ಲಿ ನಾನು ಟ್ರಾನ್ಸ್ಲೇಷನ್, ಪ್ರೆಸ್ಸಿ, ಇಂಗ್ಲಿಷ್ ಗ್ರಾಮರ್ ಹಾಗೆ ನಮ್ಮ ಇಡೀ ಪುಸ್ತಕದಲ್ಲಿ ನೋಡಿದ್ರೆ 1000ಕ್ಕೂ ಹೆಚ್ಚು ವೊಕ್ಯಾಬ್ಯುಲರಿ ನಿಮಗೆ ಸಿಗುತ್ತೆ. ಇಂಗ್ಲಿಷ್ ಟು ಕನ್ನಡ ಅಂಡ್ ಕನ್ನಡ ಟು ಇಂಗ್ಲಿಷ್ ಬೋತ್. PSI ಪೇಪರ್ 2ಗೆ ಸಂಬಂಧಿಸಿದ 5 ಮಾಡೆಲ್ ಪೇಪರ್ಸ್ ಅನ್ನು ಕೂಡ ನಾನು ಈ ಬುಕ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಅಂಡ್ ಪ್ರತಿಯೊಂದು ಪೇಪರ್ ನಲ್ಲಿ 100 ಪ್ರಶ್ನೆಗಳನ್ನ ನೀವು ನೋಡಬಹುದಿರುತ್ತೆ ವಿತ್ ಆನ್ಸರ್ಸ್. ನೀವು ಕೂಡ ಪುಸ್ತಕವನ್ನ ಖರೀದಿ ಮಾಡಬೇಕು ಅಂತಿದ್ದಲ್ಲಿ ಈ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಈಗ ನಮ್ಮ ಪುಸ್ತಕ ಅಮೆಜಾನ್, ಫ್ಲಿಪ್ಕಾರ್ಟ್ ಅಲ್ಲೂ ಕೂಡ ಅವೈಲಬಲ್ ಇದೆ. ಇಲ್ಲಿಯೂ ಕೂಡ ನೀವು ನಮ್ಮ ಪುಸ್ತಕವನ್ನ ಖರೀದಿ ಮಾಡಬಹುದು. ಹೆಚ್ಚಿನ ಮಾಹಿತಿಗೆ ಈ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ. ಇವತ್ತಿನ ನಮ್ಮ PSI ಟ್ರಾನ್ಸ್ಲೇಷನ್ ಸೆಷನ್ ಅಲ್ಲಿ ನಿಮ್ ಜೊತೆ ಡಿಸ್ಕಸ್ ಮಾಡೋದಕ್ಕೆ ಇಂಗ್ಲಿಷ್ ನ ಒಂದು ಪ್ಯಾರಾಗ್ರಾಫ್ ಅನ್ನ ತಗೊಂಡು ಬಂದಿದ್ದೀನಿ. ಹೀಗಿದೆ: On the World Environment Day, we all take a day off from our work and join various campaigns to spread awareness about environment protection. Moreover, we all plant small saplings in a barren land so that it may grow and flourish in the land area after some years. Also, we take part in various processions to make people aware of this day. ಹೀಗಿದೆ. ನೋಡೋಣ ಬನ್ನಿ ಇದನ್ನ ಕನ್ನಡ ಭಾಷೆಗೆ ಹೇಗೆ ಅನುವಾದ ಮಾಡ್ತೀವಿ ಅಂತ. ಆನ್ ದ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅಂತ ಕೊಟ್ಟಿದ್ದಾರೆ. ವರ್ಲ್ಡ್ ಅನ್ನುವಂಥದ್ದನ್ನ ವಿಶ್ವ, ಪ್ರಪಂಚ, ಜಗತ್ತು ಏನ್ ಬೇಕಾದ್ರೂ ತಗೊಳ್ಬಹುದು. ಎನ್ವಿರಾನ್ಮೆಂಟ್ ಪರಿಸರ ಅಂತ ತಗೊಳ್ಳಿ. ಡೇ ದಿನ, ಕಾಮ ಇದೆ, ನಾವು ತಗೊಳ್ಳೋಣ. ವಿ ನಾವು, ವಿ ಆಲ್ ಅಂತ ಇದೆ. ಆಲ್ ಎಲ್ಲ, ಬಟ್ ಇವೆರಡು ಸೇರಿ ನಾವೆಲ್ಲರೂ ಅಂತ ಬರುತ್ತೆ. ಅದನ್ನ ನಾನು ನಿಮ್ಗೆ ವಾಕ್ಯದಲ್ಲಿ ತೋರಿಸ್ತೀನಿ. ಟೇಕ್ ತೆಗೆದುಕೊಳ್ಳುತ್ತೇವೆ, ಟೇಕ್ ತೆಗೆದುಕೊಳ್ಳುತ್ತೇವೆ. ಅ ಡೇ ಆಫ್, ಡೇ ಆಫ್ ಅಂತ ಅಂದ್ರೆ ರಜೆ. ಯಾವುದ್ರಿಂದ? ಫ್ರಮ್ ಅವರ್ ವರ್ಕ್, ನಮ್ಮ ಕೆಲಸದಿಂದ, ನಮ್ಮ ಕೆಲಸದಿಂದ. ಫುಲ್ ಸ್ಟಾಪ್. ನೋಡಿ, ಹೀಗೆ ಇಲ್ಲಿ ನಾನು ಪದಗಳನ್ನ ತಗೊಂಡಿದ್ದೀನಿ. ಏನ್ ಹೇಳಿರೋದು? ಮೊದಲನೇದಾಗಿ ಒಂದು ದಿನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆ ದಿನ ಯಾವುದಂತೆ? ವಿಶ್ವ ಪರಿಸರ ದಿನ. ಅವತ್ತಿನ ದಿನ ವಿ ಆಲ್ ಟೇಕ್ ಅ ಡೇ ಆಫ್ ಫ್ರಮ್ ಅವರ್ ವರ್ಕ್. ನಾವು ಏನ್ ಮಾಡ್ಬೇಕು, ಏನ್ ಮಾಡ್ತೀವಿ. ಕೆಲವರು ಇದನ್ನ ಈ ರೀತಿಯಲ್ಲೇ ಈ ದಿನವನ್ನ ಆಚರಿಸುವಂಥದ್ದು. ಇನ್ನ ಕೆಲವರು ಕೇವಲ ಒಂದು ಮೆಸೇಜ್ ಇರಬಹುದು, ಅದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮೆಸೇಜ್ ಮಾಡಿ ಅಥವಾ ಈ ರೀತಿಯಲ್ಲಿ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಜನರಿಗೆ ತಿಳಿಸೋ ಮುಖಾಂತರ ಕೂಡ ಆಚರಣೆಯನ್ನ ಮಾಡ್ತಾರೆ. ನಾವು ಪರಿಸರ ದಿನವನ್ನ ಆಚರಿಸಲೇಬೇಕು, ಅದಿರೋದಕ್ಕೆ ನಾವಿರುವಂಥದ್ದು ಅಲ್ವಾ. ಹಾಗಾಗಿ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ ಕೆಲವರು ಯಾವ ರೀತಿ ಮಾಡ್ತಾರೆ ಅಂತ. ನೋಡಿ, ನಾವೆಲ್ಲರೂ ನಮ್ಮ ಕೆಲಸದಿಂದ ರಜೆಯನ್ನು ತೆಗೆದುಕೊಳ್ತೇವೆ. ಇದನ್ನ ಅವರು ಹೇಳಿರುವಂಥದ್ದು. ಇದು ಕಂಟಿನ್ಯೂ ಆಗ್ತಾ ಮುಂದೆ ಹೀಗ್ ಬರುತ್ತೆ. ರಜೆ ತಗೊಂಡು ಏನ್ ಮಾಡ್ತೀವಿ ನೋಡಿ, ಮುಂದಿನ ವಾಕ್ಯದಲ್ಲಿ ಅವರು ಹೇಳಿದ್ದಾರೆ ಜಾಯಿನ್ ವೇರಿಯಸ್ ಕ್ಯಾಂಪೇನ್ಸ್. ಈಗ ಕ್ಯಾಂಪೇನ್ಸ್, ತುಂಬಾ ಕ್ಯಾಂಪೇನ್ಸ್ ಮಾಡ್ತಿದ್ದಾರೆ. ಯಾಕೆಂದ್ರೆ ಪರಿಸರ ಈಗ ಹಾಳಾಗ್ತಾ ಇದೆ ನಮ್ಮಿಂದಲೇ. ಹ್ಯೂಮನ್ಸ್, ಮಾನವರು, ನಮ್ಮಿಂದಲೇ ಪರಿಸರ ಹಾಳಾಗ್ತಾ ಇದೆ. ಉಳಿಸ್ಕೊಳ್ಬೇಕು. ಬಿಕಾಸ್ ಮುಂದಿನ ಪೀಳಿಗೆಗೆ ನಾವು ಕೂಡ ನಮ್ಗೆ ಹೇಗ್ ಸಿಕ್ಕಿತ್ತೋ ಹಾಗೆ ಕೊಟ್ಟು ಹೋಗ್ಬೇಕಲ್ವಾ. ಹಾಗಾಗಿ ಈಗ ಕ್ಯಾಂಪೇನ್ಸ್ ಇದೆ. ಪರಿಸರವನ್ನ ಉಳಿಸ್ಕೋಬೇಕು, ಹೇಗೆಲ್ಲ ಉಳಿಸ್ಕೊಳ್ಬೇಕು ಅಂತ ಜಾಗೃತಿಯನ್ನ ಮೂಡಿಸೋದಕ್ಕೆ ಈ ಕ್ಯಾಂಪೇನ್ಸ್ ಅನ್ನ ಮಾಡುವಂಥದ್ದು. ಅದು 2ನೇ ವಾಕ್ಯದಲ್ಲಿದೆ. ಒಟ್ನಲ್ಲಿ ಇಲ್ಲಿಂದ ಇಲ್ಲಿಯವರೆಗೂ ಒಂದೇ ಕಾನ್ಸೆಪ್ಟ್, ರಜೆ ತಗೊಂಡು ಏನ್ ಮಾಡ್ತೀವಿ ಅಂತ. ಅದನ್ನ ಬರೆಯೋಣ. ಮೊದಲನೇದಾಗಿ ನೋಡಿ, ಯಾವ ದಿನ ಬರಿತಾ ಇದ್ದೀನಿ? ವಿಶ್ವ ಪರಿಸರ, ವಿಶ್ವ ಪರಿಸರ ದಿನದಂದು, ವಿಶ್ವ ಪರಿಸರ ದಿನದಂದು. ಯಾರು? ನಾವೆಲ್ಲರೂ. ನಾವೆಲ್ಲರೂ ಎಲ್ಲಿಂದ? ನಮ್ಮ ಕೆಲಸದಿಂದ, ನಮ್ಮ ಕೆಲಸದಿಂದ. ಏನ್ ತಗೊಳ್ಳೋದು? ರಜೆ ಅಲ್ವಾ. ತಗೊಳ್ಳೋಣ. ನಮ್ಮ ಕೆಲಸದಿಂದ ರಜೆಯನ್ನು ಅಥವಾ ರಜೆ ತೆಗೆದುಕೊಳ್ಳುತ್ತೇವೆ. ರಜೆ
ತೆಗೆದುಕೊಳ್ಳುತ್ತೇವೆ. ಫುಲ್ ಸ್ಟಾಪ್. ಅದಾದ್ಮೇಲೆ ಕಂಟಿನ್ಯೂಯೇಷನ್ ಇದೆ. ಏನಿದೆ ಕಂಟಿನ್ಯೂಯೇಷನ್ ನೋಡಿ ಇಲ್ಲಿ. ಅಂಡ್ ಜಾಯಿನ್ ವೇರಿಯಸ್ ಕ್ಯಾಂಪೇನ್ಸ್ ಅಂತ ಕೊಟ್ಟಿದ್ದಾರೆ. ಏನಂತೆ ನಾವು ಮಾಡೋದಿಲ್ಲಿ ವೇರಿಯಸ್ ಕ್ಯಾಂಪೇನ್ಸ್ ಜಾಯಿನ್ ಆಗ್ತೀವಿ. ಅಂದ್ರೆ ಕ್ಯಾಂಪೇನ್ ಈಸ್ ನಥಿಂಗ್ ಬಟ್ ಅಭಿಯಾನ. ಅಂಡ್ ಅಂತ ಕೊಟ್ಟಿದ್ದಾರಲ್ವಾ, ತಗೊಳ್ಳೋಣ. ಮತ್ತು ಜಾಯಿನ್ ಅಂದ್ರೆ ಸೇರ್ಕೊಳ್ಳೋದು, ಸೇರಿಕೊಳ್ಳುವುದು ಅಂತ ತಗೊಳ್ಳಿ. ವೇರಿಯಸ್ ವಿವಿಧ ಕ್ಯಾಂಪೇನ್ಸ್ ಅಭಿಯಾನಗಳು. ಅಭಿಯಾನಗಳು ಯಾಕೆ? ಟು ಸ್ಪ್ರೆಡ್ ಅವೇರ್ನೆಸ್, ಜಾಗೃತಿಯನ್ನ ಎಲ್ಲರಲ್ಲೂ ಮೂಡಿಸೋದಕ್ಕೆ. ಜಾಗೃತಿ ಇದು ಮೂಡಿಸಲು. ಯಾವುದರ ಬಗ್ಗೆ? ಅಬೌಟ್ ಬಗ್ಗೆ. ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಅಂದ್ರೆ ಪರಿಸರ. ಪ್ರೊಟೆಕ್ಷನ್ ಈಸ್ ನಥಿಂಗ್ ಬಟ್ ಸಂರಕ್ಷಣೆ, ಉಳಿಸ್ಕೊಳ್ಳೋದು ಅಂತ. ಸಂರಕ್ಷಣೆ. ಓಕೆ, ಸೊ ಇಲ್ಲಿಗೆ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನ್ ಹೇಳ್ತಾ ಇದ್ದಾರೆ ಅಂತ ನೋಡಿ ಅರ್ಥ ಮಾಡ್ಕೊಳ್ಳೋಣ. ಹಿಂದಿನ ವಾಕ್ಯದಲ್ಲಿ ನಾವು ರಜೆ ತಗೋತೀವಿ ಅಂತ ನೋಡಿದ್ವಿ. ರಜೆ ತಗೊಂಡು ಏನ್ ಮಾಡ್ತೀವಿ? ಮೊದಲನೇದಾಗಿ ಮತ್ತು ಕಂಟಿನ್ಯೂಯೇಷನ್ ಇದೆ, ಇದನ್ನ ತಗೊಂಡು ಮುಂದಕ್ಕೆ ಹೋಗ್ಬೇಕು. ಮತ್ತು ಪರಿಸರ ಸಂರಕ್ಷಣೆಯ ಬಗ್ಗೆ. ಪರಿಸರ ಸಂರಕ್ಷಣೆಯ ಬಗ್ಗೆ ಏನನ್ನ ಮೂಡಿಸೋದಕ್ಕೆ? ಜಾಗೃತಿ. ಜಾಗೃತಿಯನ್ನು ಮೂಡಿಸಲು, ಜಾಗೃತಿಯನ್ನು ಮೂಡಿಸಲು ಏನ್ ಮಾಡ್ತೀವಿ? ವಿವಿಧ ವಿವಿಧ ಅಭಿಯಾನಗಳನ್ನು, ವಿವಿಧ ಅಭಿಯಾನಗಳನ್ನು ಅಥವಾ ಅಭಿಯಾನಗಳಿಗೆ, ಅಭಿಯಾನಗಳಲ್ಲಿ ಏನ್ ಬೇಕಾದ್ರೂ ತಗೊಳ್ಳಿ. ನಾನಿಲ್ಲಿ ಹೀಗೆ ತಗೊಳ್ತೀನಿ, ಬೆಟರ್. ಅಭಿಯಾನಗಳನ್ನು ಸೇರುತ್ತೇವೆ. ಓಕೆ, ಹೀಗೆ ಇಲ್ಲಿ ನಾನು ತಗೊಂಡಿದ್ದೀನಿ ನೋಡಿ. ಇಲ್ಲಿ ಏನ್ ಬರ್ದೆ? ಮೊದಲನೇದಾಗಿ ಪೀಠಿಕೆ, ಯಾವ ದಿನದಂದು ಅಂತ. ಯಾರ್ ಕೆಲಸವನ್ನ ಮಾಡ್ತಾ ಇರುವಂತದ್ದು? ನಾವೆಲ್ರು ಮಾಡ್ತಾ ಇರುವಂತ ಕೆಲಸ ಏನು? ತಗೊಳ್ಳೋದು. ಏನನ್ನ ತಗೋತಾ ಇದ್ದೀವಿ? ರಜೆ. ಯಾವುದರಿಂದ ರಜೆಯನ್ನ ತಗೊಳ್ತಾ ಇದೀವಿ? ನಮ್ಮ ಕೆಲಸದಿಂದ. ಸೊ ಹೀಗೆ ಇಲ್ಲಿ ನಾನು ವಾಕ್ಯವನ್ನ ರಚನೆ ಮಾಡೋದಕ್ಕೆ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಅನ್ನುವಂಥ ಕಾನ್ಸೆಪ್ಟ್ ಅನ್ನ ಬಳಸಿದ್ದೀನಿ. ಹಾಗಾದ್ರೆ ಎರಡನೇ ವಾಕ್ಯದಲ್ಲಿ ಮಾತಾಡಿದ್ದು ಯಾವುದರ ಬಗ್ಗೆ? ಪರಿಸರ ಸಂರಕ್ಷಣೆಯ ಬಗ್ಗೆ, ಇದರ ಜಾಗೃತಿ ಮೂಡಿಸೋದ್ರ ಬಗ್ಗೆ. ಕಂಟಿನ್ಯೂಯೇಷನ್ ಇದೆ ಅಂತ ಹೇಳಿದೆ. ಇಲ್ಲಿನ ನಾವೆಲ್ಲರೂ, ಅದೇ ಇಲ್ಲಿಗೂ ಕೂಡ ಸಬ್ಜೆಕ್ಟ್ ಆಗುತ್ತೆ. ಹಿಂದಿನ ವಾಕ್ಯದ ನಾವೆಲ್ಲರೂ ಸಬ್ಜೆಕ್ಟ್. ನಾವೆಲ್ಲರೂ ಏನ್ ಮಾಡ್ತೀವಿ? ಸೇರ್ಕೋತೀವಿ. ಯಾವುದಕ್ಕೆ ಸೇರ್ಕೊಳ್ತೀವಿ? ವಿವಿಧ ಅಭಿಯಾನಗಳಿಗೆ. ಯಾಕೆ? ಜಾಗೃತಿಯನ್ನ ಮೂಡಿಸೋದಕ್ಕೆ. ಯಾವುದರ ಬಗ್ಗೆ? ಪರಿಸರ ಸಂರಕ್ಷಣೆಯ ಬಗ್ಗೆ. ಕಾನ್ಸೆಪ್ಟ್ ಗೊತ್ತಾಗ್ತಾ ಇದೆಯಾ ಹೇಗೆ ಬರೆದ್ವಿ ಅಂತ? ಹಿಂದಿನ ವಾಕ್ಯದ ವಿಷಯವೇ ಇಲ್ಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಹೀಗೆ ನಿಮ್ಮ ಪರೀಕ್ಷೆಗಳಲ್ಲೂ ಕೂಡ ಇಂತಹ ಪ್ರಶ್ನೆಗಳನ್ನ ನೋಡ್ತೀರಾ. ಈಗ ಬರ್ತಾ ಇರುವಂತದ್ದು ಲಾಸ್ಟ್ ಫ್ಯೂ ಇಯರ್ಸ್ ನಾವು ನೋಡಿದ್ರೆ, ಲಾಸ್ಟ್ ಫ್ಯೂ ಎಕ್ಸಾಮ್ಸ್ ನಾವು ನೋಡಿದ್ರೆ 16, 18 ಅಥವಾ 20 ವಾಕ್ಯಗಳಿರುವಂತಹ ಒಂದು ಪ್ಯಾರಾಗ್ರಾಫ್ ಅನ್ನ ಕೊಡ್ತಾರೆ. ಎಲ್ಲ ಚಿಕ್ಕ ಚಿಕ್ಕದ ವಾಕ್ಯಗಳೇ ಇರುತ್ತೆ, ಲೆಂಥಿ ಸೆಂಟೆನ್ಸಸ್ ಇರಲ್ಲ. ಬರೆಯೋದಕ್ಕೆ ಎಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ಅಂತಂದ್ರೆ ಲಿಂಕ್ ಬಿಟ್ಟು ಹೋದಾಗ. ವೆನ್ ಎವರ್ ಯು ವಿಲ್ ಬಿ ಕನ್ಫ್ಯೂಸ್ಡ್, ಹೇಗ್ ತಗೊಳ್ಳೋದು, ಏನ್ ತಗೊಳ್ಬೇಕು ಅಂತ ಕನ್ಫ್ಯೂಷನ್ ಇದ್ದಾಗ ಅಫ್ಕೋರ್ಸ್ ವಾಕ್ಯ ಸರಿಯಾಗಿ ಫ್ರೇಮ್ ಆಗಲ್ಲ. ಹಾಗಾಗಿ ಹೆಚ್ಚಿನ ಸಮಯವನ್ನ ತಗೊಳ್ತೀರಾ, ಅಲ್ಟಿಮೇಟ್ಲಿ ಮಾರ್ಕ್ಸ್ ಕಡಿಮೆ ಬರುತ್ತೆ. ವೈಲ್ ಪ್ರಾಕ್ಟೀಸಿಂಗ್, ಪ್ರಾಕ್ಟೀಸ್ ಸಿಂಪಲ್ ಸೆಂಟೆನ್ಸಸ್ ಆಲ್ಸೋ. ಯಾವಾಗ್ಲೂ ಲೆಂತಿನೇ ಕೊಡ್ತಾರೆ ಅಂತ ಹೇಳಕ್ಕಾಗಲ್ಲ. ಲೆಂತಿ ಕೊಟ್ರು ಏನ್ ಮಾಡಬಹುದು ಅಂತ ಹೇಳ್ಕೊಟ್ಟಿದ್ದೀನಿ, ವಾಕ್ಯವನ್ನ ಬ್ರೇಕ್ ಮಾಡಬಹುದು ಅಂತ. ಆಗದು ಸಿಂಪಲ್ ಸೆಂಟೆನ್ಸ್ ಆಗೋಗುತ್ತೆ. ಸೊ ಹೀಗೆ ಲಿಂಕಿಂಗ್ ಸೆಂಟೆನ್ಸಸ್ ನ ನೋಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಓಕೆ, ಮೂರನೇ ವಾಕ್ಯದ ಕಡೆಗೆ ಹೊರಟಿದ್ದೀನಿ. ಅದಕ್ಕೂ ಮುನ್ನ ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ನಿಮ್ಮ PSI 545 ಹಾಗೆ 402 ಎರಡು ಪರೀಕ್ಷೆಗಳಿಗೆ ಉಪಯೋಗ ಆಗುವಂತಹ ಕ್ರಾಶ್ ಕೋರ್ಸ್ ಒಂದನ್ನ ಪ್ರಾರಂಭ ಮಾಡಿದ್ದೀನಿ. ಇದರಲ್ಲಿ ಟ್ರಾನ್ಸ್ಲೇಷನ್, ಪ್ರಿಸಿ, ಎಸ್ಸೆ ಎಲ್ಲ ತರಗತಿಗಳನ್ನ ನಾನು ನಿಮ್ಗೆ ಪ್ರೊವೈಡ್ ಮಾಡ್ತಾ ಹೋಗ್ತೀನಿ ವಿತ್ PDF ನೋಟ್ಸ್. ಹಾಗೆ ಪ್ರತಿಯೊಂದು ಕಾನ್ಸೆಪ್ಟ್ಸ್ ಅನ್ನ ಬೇಸಿಕ್ ಇಂದ ಇಲ್ಲಿ ಹೇಳ್ಕೊಡ್ತಾ ಇರುವಂತದ್ದು. ಕಡಿಮೆ ಸಮಯ ಇದೆ, ಈಗ ನಾವು ಪರೀಕ್ಷೆಗೆ ಹತ್ರ ಆಗ್ತಾ ಹೋಗ್ತಾ ಇದ್ದೀವಿ. ಎಲ್ಲ ಕಾನ್ಸೆಪ್ಟ್ಸ್ ಅನ್ನ ಬೇಸಿಕ್ ಇಂದ ತಿಳಿಸ್ಕೊಡ್ತಾ ನಿಮ್ಮ ಪರೀಕ್ಷೆ ಲೆವೆಲ್ ವರ್ಗೂ ಕೂಡ ಇಲ್ಲಿ ನಾನು ನಿಮ್ಗೆ ತರಗತಿಗಳನ್ನ ಪ್ರೊವೈಡ್ ಮಾಡ್ತಾ ಹೋಗ್ತೀನಿ. ಹಾಗೆ ನಿಮ್ಗೊಂದು ಪುಸ್ತಕ ಕೂಡ ಇದರಲ್ಲಿ ಸಿಗುತ್ತೆ.
ನಮ್ಮ ಈ ಪುಸ್ತಕ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ. ಇದರಲ್ಲಿ 100 ಪ್ರಶ್ನೆಗಳಿದೆ ಟ್ರಾನ್ಸ್ಲೇಷನ್ ಅದ್ದು, 50 ಇಂಗ್ಲಿಷ್ ಟು ಕನ್ನಡ, 50 ಕನ್ನಡ ಟು ಇಂಗ್ಲಿಷ್. ಫ್ಲೋ ಚಾರ್ಟ್ ರೀತಿಯಲ್ಲಿ ಹೇಗೆಲ್ಲ ಟ್ರಾನ್ಸ್ಲೇಷನ್ ಮಾಡಬಹುದು ಅಂತ ಈ ಪುಸ್ತಕದಲ್ಲಿ ತಿಳಿಸಿದ್ದೀನಿ. ಈ ಪುಸ್ತಕ ಈ ಕೋರ್ಸ್ನಲ್ಲಿ ಫ್ರೀ ಆಗಿ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಎಸ್ಸೆಗೆ ಸಂಬಂಧಿಸಿದ ಹಾಗೆ ಟಾಪ್ 20 ಕರೆಂಟ್ ಅಫೇರ್ಸ್ ನ ಎಸ್ಸೆ PDF ಅನ್ನು ಕೊಡ್ತಾ ಇದ್ದೀನಿ. ಇದನ್ನ ನೋಡಿಕೊಂಡು ಕೂಡ ನೀವು ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ನಿಮ್ಮ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ಕೊಳ್ಬಹುದು. ಇನ್ನೂ ನಿಮಗೆ ಕೋರ್ಸ್ ಬಗ್ಗೆ ಗೊತ್ತಿಲ್ಲ ಅಥವಾ ಇನ್ನೇನಾದ್ರೂ ಡೌಟ್ ಇದೆ ಕೇಳಿ ಕ್ಲಿಯರ್ ಮಾಡಿಕೊಂಡು ತರಗತಿಗೆ ಜಾಯಿನ್ ಆಗಬೇಕು ಅಂತಿದ್ದಲ್ಲಿ ಈ ನಂಬರ್ ಅನ್ನ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಬಹುದಾಗಿದೆ. ನಮ್ಮ ಸೆಷನ್ 4ನೇ ವಾಕ್ಯ ಹೀಗಿದೆ. ಮೋರ್ ಓವರ್ ಇದನ್ನ ಹೇಳ್ತೀವಿ. ಇದಲ್ಲದೆ ವಿ ನಾವು, ಆಲ್ ನಾವೆಲ್ಲರೂ. ಒಂದು ಕೆಲಸ ಮಾಡೋಣ, ಇದು ಆಲ್ರೆಡಿ ನಾವು ನೋಡಿದ್ವಿ ಅಲ್ವಾ ಸಪರೇಟ್ ಆಗಿ ಮೊದಲನೇ ವಾಕ್ಯದಲ್ಲಿ. ಹಾಗಾಗಿ ಇಷ್ಟನ್ನು ಹೀಗೆ ಬರೆಯೋಣ. ನಾವೆಲ್ಲರೂ ಪ್ಲಾಂಟ್ ಅಂತಂದ್ರೆ ನೆಡುವುದು, ಅಂದ್ರೆ ಗಿಡ ನೆಡೋದು ಅಂತ ಬರುತ್ತಲ್ಲ ಅದು. ಏನು? ಸ್ಮಾಲ್ ಸ್ಯಾಪ್ಲಿಂಗ್ಸ್, ಸ್ಮಾಲ್ ಸಣ್ಣ ಸ್ಯಾಪ್ಲಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಸ್ಯಾಪ್ಲಿಂಗ್ಸ್ ಇಸ್ ನಥಿಂಗ್ ಬಟ್ ಸಸಿಗಳು. ಎಲ್ಲಂತೆ? ಇನ್ ಅ ಬ್ಯಾರನ್ ಲ್ಯಾಂಡ್, ಅಂದ್ರೆ ಬಂಜರು ಭೂಮಿ ಅಂತ ಹೇಳ್ತೀವಿ. ಸೋ ದಟ್ ಇದರಿಂದ ಅಂತ ತಗೊಳ್ಬಹುದು. ಇದರಿಂದ ಇಟ್ ಮೇ ಗ್ರೋ ಬೆಳೆಯಬಹುದು ಅಂಡ್ ಫ್ಲರಿಶ್ ಅಂತ ಕೊಟ್ಟಿದ್ದಾರೆ. ಫ್ಲರಿಶ್ ಈಸ್ ನಥಿಂಗ್ ಬಟ್ ಚೆನ್ನಾಗಾಗುವಂಥದ್ದು, ಅಭಿವೃದ್ಧಿ ಹೊಂದುವಂಥದ್ದು. ಗ್ರೋತ್ ನ ಪರ್ಯಾಯ ಪದ ಆಲ್ಟರ್ನೇಟಿವ್ ಫ್ಲರಿಶ್ ಅಂತ ಹೇಳಬಹುದು. ಇದನ್ನ ತಗೊಳ್ಳೋಣ, ಅಭಿವೃದ್ಧಿ ಅಂತ ತಗೊಳ್ಳೋಣ. ಇನ್ ದ ಲ್ಯಾಂಡ್ ಏರಿಯಾ ಆಫ್ಟರ್ ಸಮ್ ಇಯರ್ಸ್. ಲ್ಯಾಂಡ್ ಏರಿಯಾ ಭೂ ಪ್ರದೇಶದಲ್ಲಿ ಅಥವಾ ಭೂಮಿ ಪ್ರದೇಶದಲ್ಲಿ ಅಂತ ತಗೊಳ್ಳಿ. ಭೂಮಿ ಪ್ರದೇಶ. ಆಫ್ಟರ್ ಸಮ್ ಇಯರ್ಸ್ ಕೆಲವು ವರ್ಷಗಳ ನಂತರ ಹೀಗೆ ತಗೊಳ್ಬಹುದು. ಸಮ್ ಕೆಲವು, ಇಯರ್ಸ್ ವರ್ಷಗಳು. ಓಕೆ, ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಯ್ತು. ಏನ್ ಹೇಳ್ತಾ ಇದ್ದಾರೆ ಅಂತ ನೋಡಿ ಅರ್ಥ ಮಾಡ್ಕೊಳ್ಳೋಣ. 3ನೇ ವಾಕ್ಯದಲ್ಲಿ ಏನ್ ಹೇಳಿದ್ದಾರೆ? ನಾವೆಲ್ಲರೂ ಸಣ್ಣ ಸಸಿಗಳನ್ನ ಬಂಜರು ಭೂಮಿಯಲ್ಲಿ ನೆಡೋದ್ರಿಂದ ಇನ್ನೊಂದು ಸ್ವಲ್ಪ ಕೆಲವು ವರ್ಷಗಳಲ್ಲಿ ಆ ಪ್ರದೇಶದಲ್ಲೂ ಕೂಡ ನಾವು ಚೆನ್ನಾಗಿ ಗಿಡ ಬೆಳೆದಿರೋದನ್ನ ನೋಡಬಹುದು. ಹಾಗೆ ಅದೆಲ್ಲ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗಿರೋದನ್ನು ಕೂಡ ನೋಡಬಹುದು. ಈ ರೀತಿಯಲ್ಲಾದ್ರೂ ನಾವು ನಮ್ಮ ಪರಿಸರಕ್ಕೆ ಒಂದು ಕೊಡುಗೆಯನ್ನ ನೀಡಬಹುದು ಅಂತ ಹೇಳಿದ್ದಾರೆ. 2ನೇ ವಾಕ್ಯದಿಂದ ಬರ್ತಾ 3ನೇ ವಾಕ್ಯದಲ್ಲಿ ಹೀಗೆ ಹೇಳಿದ್ದಾರೆ. ಅಭಿಯಾನದಲ್ಲಿ ಈ ವಿಷಯಗಳನ್ನೆಲ್ಲ ತಿಳಿಸ್ತಾ ಹೋಗ್ತಾರೆ, ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ. ಸೊ ದಿಸ್ ಇಸ್ ಅ ಪಾಸಿಟಿವ್ ಥಾಟ್. ಬರೆಯೋಣ. ಇದಲ್ಲದೆ ಯಾರಿಲ್ಲಿ ಕ್ರಿಯೆ ನಡೆಸಬೇಕಾಗಿರುವಂಥದ್ದು? ನಾವೆಲ್ಲರೂ ಏನ್ ಮಾಡ್ಬೇಕು? ಬಂಜರು ಭೂಮಿಯಲ್ಲಿ ಸಣ್ಣ ಸಸಿಗಳನ್ನ ನೆಡಬೇಕು. ತಗೊಳ್ತಾ ಇದ್ದೀನಿ. ನಾವೆಲ್ಲರೂ ಬಂಜರು ಭೂಮಿಯಲ್ಲಿ ಸಣ್ಣ ಸಸಿಗಳನ್ನು ನೆಡಬೇಕು. ಇದರಿಂದ ಏನಾಗುತ್ತೆ ನೋಡಿ. ಸೋ ದಟ್ ಇದರಿಂದ ಅದು ಕೆಲವು ವರ್ಷಗಳ ನಂತರ ಭೂಮಿಯ ಪ್ರದೇಶದಲ್ಲಿ, ಅಂದ್ರೆ ಎಲ್ಲಿ ಅದನ್ನ ನೆಟ್ಟಿರ್ತೀವಿ ಅಲ್ಲಿ, ಭೂಮಿಯ ಪ್ರದೇಶದಲ್ಲಿ ಬೆಳೆಯಬಹುದು ಅಲ್ವಾ? ಬೆಳೆಯಬಹುದು ಮತ್ತು ಅಭಿವೃದ್ಧಿಯಾಗಬಹುದು. ಫುಲ್ ಸ್ಟಾಪ್.
ಬಂಜರು ಭೂಮಿಯಲ್ಲಿ ಏನನ್ನ ಬೆಳೆಯೋದು ಅಷ್ಟೊಂದು ಸುಲಭ ಅಲ್ಲ. ಹಾಗಾಗಿನೇ ಇಲ್ಲಿ ಬಹುದು ಅಂತ ಕೊಟ್ಟಿರೋದು. ಆರೈಕೆ ಕೂಡ ಮಾಡಬೇಕು. ಗಿಡ ನೆಟ್ರೆ ಅದು ಬರುತ್ತೆ, ಇಲ್ಲ ಅಂತ ಅಲ್ಲ. ಆದ್ರೆ ಕಾಲ ಕಾಲಕ್ಕೆ ಅದಕ್ಕೆ ಅವಶ್ಯಕತೆ ಇರುವಂತಹ ನೀರು ಅಥವಾ ಸನ್ಲೈಟ್, ಎವ್ರಿಥಿಂಗ್ ಈಸ್ ರಿಕ್ವೈರ್ಡ್. ನಮಗೆ ಹೇಗೆ ಊಟ ಬೇಕು ಅದಕ್ಕೂ ಕೂಡ ಬೇಕಿರುತ್ತೆ ಚೆನ್ನಾಗಿ ಬೆಳೆಯೋದಕ್ಕೆ. ಅದಕ್ಕೆ ಚೆನ್ನಾಗಿ ಆರೈಕೆಯನ್ನ ಮಾಡಬೇಕು. ಆರೈಕೆ ಮಾಡಿದಾಗ್ಲಷ್ಟೇ ಏನನ್ನಾದ್ರೂ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಅದನ್ನೇ ಇಲ್ಲಿ ಅವ್ರು ಹೇಳಿರುವಂಥದ್ದು. ನಾವೆಲ್ಲರೂ ನೋಡಿ, ಇಲ್ಲಿ ನಾವೆಲ್ಲ ಏನ್ ಮಾಡಬೇಕು? ಬಂಜರು ಭೂಮಿಯಲ್ಲಿ ಸಣ್ಣ ಸಸಿಗಳನ್ನ ನೆಡಬೇಕು. ನಾವೆಲ್ಲರೂ ಸಬ್ಜೆಕ್ಟ್, ನೆಡಬೇಕು ವರ್ಬ್. ಏನನ್ನ? ಸಣ್ಣ ಸಸಿಗಳನ್ನ. ಎಲ್ಲಿ? ಬಂಜರು ಭೂಮಿಯಲ್ಲಿ. ಆಬ್ಜೆಕ್ಟ್ ಆಯ್ತಿದು, ಇದು ವರ್ಬ್ ಆಯ್ತು. ಇದರಿಂದ ಏನಾಗುತ್ತೆ? ಸೊ ವಾಟ್ ವಿಲ್ ಬಿ ದ ರಿಸಲ್ಟ್ ಅಂತ ಹೇಳಿರೋದು. ಇದು ಜಸ್ಟ್ ಮುಂದುವರೆದ ಭಾಗ, ಹಾಗೆ ಬರ್ದಿರುವಂತದ್ದು. ಇಲ್ಲಿ ಯಾವುದೇ ಫಾರ್ಮುಲಾ ಬಳಸಿಲ್ಲ. ಏನ್ ಹೇಳಿರೋದು? ಕೆಲವು ವರ್ಷಗಳಾದ್ಮೇಲೆ ಭೂಮಿಯ ಪ್ರದೇಶದಲ್ಲಿ ಅದು ಚೆನ್ನಾಗಿ ಬೆಳಿಬಹುದು, ಅಭಿವೃದ್ಧಿ ಕೂಡ ಹೊಂದಬಹುದು. ಹೀಗೆ ಇಲ್ಲಿ ಹೇಳಿರುವಂತದ್ದು. 4ನೇ ವಾಕ್ಯ, ಆಲ್ಸೋ ಇದರ ಜೊತೆಯಲ್ಲಿ ಅಥವಾ ಅಲ್ಲದೆ, ಎನಿಥಿಂಗ್ ಈಸ್ ಓಕೆ. ಹಾಗೆಯೇ 2ರಲ್ಲಿ 1. We take part in various processions to make people aware of this day. Of course, Environment Day. ಅವತ್ತಿನ ದಿನ ಅನೇಕ ಅಭಿಯಾನಗಳನ್ನ ನಾವು ನೋಡ್ತೀವಿ. ಬಹುಶಃ ನಮ್ಮ ಸುತ್ತಮುತ್ತಲೂ ನೋಡಬಹುದು. ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಅಲ್ವಾ? ಅದ್ ಬಿಟ್ರೆ ನ್ಯೂಸ್ ಅಲ್ಲೂ ಕೂಡ ಇಂಥ ವಿಷಯಗಳನ್ನ ನಾವು ನೋಡ್ತಾ ಇರ್ತೀವಿ. ಯಾಕೆ? ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ. ಅವೇರ್ನೆಸ್ ಬೇಕು ಜನರಿಗೆ. ಪೊಲ್ಯೂಷನ್ ಇರಬಹುದು, ಅದು ಯಾವುದೇ ಪೊಲ್ಯೂಷನ್ ಇರಬಹುದು, ಎಲ್ಲವೂ ಕೂಡ ನಮ್ಗೆ ಹಾನಿಕಾರಕವೇ ಹೌದು. ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀವಿ. ವಿ ನಾವು, ಟೇಕ್ ಪಾರ್ಟ್ ಅಂದ್ರೆ ಪಾಲ್ಗೊಳ್ಳೋದು ಅಂತ ಅರ್ಥ, ಅಥವಾ ಭಾಗವಹಿಸೋದು ಅಂತ ಕೂಡ ಅರ್ಥ. ತಗೊಳ್ಳೋಣ. ಭಾಗವಹಿಸು. ಯಾವುದರಲ್ಲಿ? ಇನ್ ವೇರಿಯಸ್ ಪ್ರೊಸೆಷನ್ಸ್. ವಿವಿಧ ಪ್ರೊಸೆಷನ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಹೀಗಂದ್ರೇನು? ಮೆರವಣಿಗೆ. ಯಾಕೆ? ಟು ಮೇಕ್ ಪೀಪಲ್ ಅವೇರ್, ಜನರಲ್ಲಿ ಜಾಗೃತಿಯನ್ನ ಮೂಡಿಸೋದಕ್ಕೆ. ಟು ಮೇಕ್ ಪೀಪಲ್ ಅವೇರ್. ನಾನು ಇದನ್ನ ಹೀಗೆ ಬರೀತೀನಿ, ಜನರಲ್ಲಿ ಜಾಗೃತಿ ಮೂಡಿಸಲು. ಓಕೆ. ಯಾವುದರ? ಈ ದಿನದ ಬಗ್ಗೆ. ಬೆಟರ್. ಈ ದಿನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ನಾವು ವಿವಿಧ ಮೆರವಣಿಗೆಯಲ್ಲಿ ಭಾಗವಹಿಸುತ್ತೇವೆ. ಓಕೆ, ಹೀಗೆ ಬರೀಬಹುದು. ತಗೊಳ್ತಾ ಇದ್ದೀನಿ. ಹಾಗೆಯೇ ಅಲ್ಲದೆ 2ರಲ್ಲಿ 1. ಓಕೆ. ಯಾರು ಕ್ರಿಯೆ ನಡೆಸುವಂಥದ್ದು? ನಾವು, ವಿ. ನಾವು ನಡೆಸುವಂಥ ಕ್ರಿಯೆ ಭಾಗವಹಿಸುವಂಥದ್ದು. ಎಲ್ಲಿ ಭಾಗವಹಿಸ್ತೀವಿ ನೋಡಿ. ನಾವು ಈ ದಿನದ ಬಗ್ಗೆ ಯಾರಲ್ಲಿ? ಜನರಲ್ಲಿ. ಏನನ್ನ? ಜಾಗೃತಿ ಮೂಡಿಸಲು. ಜನರಲ್ಲಿ ಜಾಗೃತಿ ಮೂಡಿಸಲು ವಿವಿಧ ಮೆರವಣಿಗೆಯಲ್ಲಿ ಏನ್ ಮಾಡ್ತೀವಿ? ಭಾಗವಹಿಸುತ್ತೇವೆ. ಫುಲ್ ಸ್ಟಾಪ್. ನೋಡಿ, ಹೀಗೆ ಇಲ್ಲಿ ನಾನು ತಗೊಂಡಿದ್ದೀನಿ. ನಾವು ಸಬ್ಜೆಕ್ಟ್, ಭಾಗವಹಿಸುತ್ತೇವೆ ವರ್ಬ್. ಯಾವುದ್ರಲ್ಲಿ ನಾವು ಭಾಗವಹಿಸುವಂಥದ್ದು? ವಿವಿಧ ಮೆರವಣಿಗೆಯಲ್ಲಿ. ಯಾಕೆ? ಜಾಗೃತಿ ಮೂಡಿಸೋದಕ್ಕೆ. ಯಾರಲ್ಲಿ? ಜನರಲ್ಲಿ. ಯಾವ ದಿನದಂದು? ಈ ದಿನದಂದು. ನೋಡಿ, ಇಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದೇ ನಮಗೆ ಆಬ್ಜೆಕ್ಟ್ ಆಗಿರುತ್ತೆ. ಸೊ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್ ವೈಲ್ ರೈಟಿಂಗ್ ದಿಸ್. ಹೀಗೆ ಇವತ್ತಿನ ಸೆಷನ್ ಅಲ್ಲಿ ಒಂದು ಮಾಡರೇಟ್ ಪ್ಯಾರಾಗ್ರಾಫ್ ಅನ್ನ ತಗೊಂಡ್ಬಂದು ನಿಮ್ ಜೊತೆಲಿ ಡಿಸ್ಕಸ್ ಮಾಡಿದೆ ವಿತ್ ಫಾರ್ಮುಲಾ, ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಯಾವ ರೀತಿ ಮಾಡಬೇಕಾಗತ್ತೆ ಅಂತ. ಇವತ್ತಿನ ಸೆಷನ್ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬ್ರಿದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕ್ಲಾಸಸ್ಗೆ ಜಾಯಿನ್ ಆಗಬೇಕು, ನಮ್ಮ ಪುಸ್ತಕವನ್ನೇನಾದ್ರೂ ಖರೀದಿ ಮಾಡಬೇಕು ಅಂತಿದ್ದಲ್ಲಿ ಈ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ. ನೆನ್ನೆ ಸೆಷನ್ ಏನಾದ್ರೂ ವಾಚ್ ಮಾಡಿಲ್ಲ ಅಂತಿದ್ದಲ್ಲಿ ತೋರಿಸ್ತಾ ಇದ್ದೀನಿ, ಕ್ಲಿಕ್ ಮಾಡಿ ವಾಚ್ ಮಾಡಿ. ಥ್ಯಾಂಕ್ ಯು ಪೀಪಲ್. ಹ್ಯಾಪಿ ಲರ್ನಿಂಗ್.